ಈಗ ಕರ್ನಾಟಕ ರಾಜ್ಯದಲ್ಲಿ ನಾವು ಸ್ಥಾನಗಳನ್ನು ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ರು ಕೂಡ ವೋಟ್ ಪರ್ಸೆಂಟೇಜ್ನಲ್ಲಿ ಮುಂದಿದ್ದೇವೆ. ಉತ್ತಮವಾದಂಥ ಸಾಧನೆಯನ್ನು ಮಾಡಿದ್ದೇವೆ. ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರದಲ್ಲಿರ್ತಕ್ಕಂಥ ಖರ್ಗೆ ಸರ್ಕಾರದ ಇದರಲ್ಲಿರ್ತಕ್ಕಂಥ ನಮ್ಮ ಸರ್ಕಾರದ ಮಿಂಚುಣಿದಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ರಚನೆ ಮಾಡಲಿಕ್ಕೆ ಮಿಂಚುಣಿದಾರರಾಗಿರ್ತಕ್ಕಂಥ ಖರ್ಗೆ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಒಂದು ಒಳ್ಳೆಯ ಸಾಧನೆಯನ್ನು ಮಾಡಿದ್ದೇವೆ. ಅವರು ಏನೇ BJPಯವರು ಏನೇ ಹೇಳಲಿ ಅವರಿಬ್ಬರು ಒಂದಾಗಿದ್ದಾರೆ, ಅದು ಮುಖ್ಯ. ನೀವು ಒಬ್ಬರು ಸಾಧನೆ ಮಾಡಿಲ್ಲ, ಅವರೊಬ್ಬರು ಸಾಧನೆ ಅಲ್ಲ ಅದು. ಅವರಿಬ್ಬರು ಇಬ್ಬರು ಉಳ್ಕೊಂಡಾರೆ ಈ ಸರಿ. ಇಲ್ಲ ಅಂದರೆ ಪಟೆದ್ದು ಹೋಗೋರು ಈ ಸರಿ. ಇಬ್ಬರು ಇದ್ದವರು ನಮ್ಮ 20 ಸ್ಥಾನದ ಮೇಲೆ ಗೆಲ್ತಾ ಇತ್ತು. ಇವತ್ತು ನಾವು ಹೆದರಬೇಕಾದಂಥ ಅವಶ್ಯಕತೆ ಇಲ್ಲ. ನಮ್ಮ ಅಧ್ಯಕ್ಷರಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇವೆ, ನಾವೆಲ್ಲ ಹಾಸನ ಜಿಲ್ಲೆಯವರು, ನೀವು ಕುಂದಬೇಕಾದ್ದಿಲ್ಲ, ನಿಮ್ಮ ಹಿಂದೆ ನಾವಿದ್ದೇವೆ. ಈ ರಾಜ್ಯದ ಜನ ನಿಮ್ಮ ಹಿಂದಿದ್ದಾರೆ. ಆಕಸ್ಮಿಕವಾಗಿ ಈ ಒಂದು ಪಕ್ಷಗಳ ಹೊಂದಾಣಿಕೆಯ ಒಂದು ಕುತಂತ್ರಕ್ಕೆ ನಿಮ್ಮ ಸಹೋದರರಾದಂಥ ಡಿ.ಕೆ. ಸುರೇಶ್ರವರು ಬಲಿಯಾಗಿರ್ಬೋದು. ಅವರು ಮತ್ತೆ ಎದ್ದು ಬರ್ತಾರೆ, ಫಿನಿಕ್ಸ್ ಅಂತ ಎದ್ದು ಬಂದು ಏನು ಅವರು 3 ಸಾರಿ ಸಂಸದರಾಗಿದ್ದರು ಅದೇ ರೀತಿ ಮುಂದೂ ಕೂಡ ಅವ್ರು ಆಗ್ತಾರೆ ಅಂತಕ್ಕಂಥದ್ದನ್ನು ಅವರಿಗೆ ಧೈರ್ಯವನ್ನು ತುಂಬಿ ಬಂದಿದ್ದೇವೆ. ಸಿದ್ದರಾಮಣ್ಣವ್ರಿಗೂ ನಾವು ಹೇಳಿದ್ದೇವೆ, ಸಿದ್ದರಾಮಣ್ಣವರು ಹೌದು ನಿಜ, ನಾವು ಸಂಘಟಿತರಾಗಬೇಕು. ಎಲ್ಲಿ ನಾವು ಇದರಲ್ಲಿ ಇದಾಗಿದ್ದೇವೆ, ನಾವೇನೂ ಆಗಿಲ್ಲ. ಅವರಿಬ್ಬರ ಹೊಂದಾಣಿಕೆನೇ ನಮ್ಮ ಒಂದು ಇದಕ್ಕೆ ಅವರು ಈ ಸ್ವಲ್ಪ ಹಿನ್ನಡೆಗೆ ಕಾರಣ ಆಗಿದೆ. ಆದರೆ ನಾವು ಪರ್ಸೆಂಟೇಜ್ ಆಫ್ ವೋಟಿಂಗ್ಸ್ ಜಾಸ್ತಿ ತಗೊಂಡಿದ್ದೀವಿ, ಮುಂದೆಯೂ ತಗೋತೀವಿ. ಆದ್ದರಿಂದ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಸುಮಾರು 99ರಿಂದ ಇಲ್ಲಿಯವರೆಗೆ ಯಾರೂ ದೇವೇಗೌಡರ ಕುಟುಂಬನ ಬಿಟ್ಟು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಏನಿತ್ತು ಅದನ್ನು ಹೋಗಲಾಡಿಸಿ ನಮ್ಮ ಶ್ರೇಯಸ್ ಪಟೇಲ್ರವರನ್ನು ಅತ್ಯಧಿಕ ಬಹುಮತದಿಂದ ಅವರನ್ನು ಗೆಲ್ಲಿಸ್ಕೊಂಡ್ಬಂದಿದ್ದೀವಿ. ಅದು ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಪಕ್ಷದ ನಾಯಕರ, ನಮ್ಮ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಎಲ್ಲರೂ ನಾವು ಒಂದಾಗಿ ದುಡಿದು ನಾವು ಇವತ್ತು ಹಾಸನ ಜಿಲ್ಲೆಯನ್ನೇ, ಇವರು ಆ ಮಂಡ್ಯದಲ್ಲಿ ಹೋಗಿ ಗೆದ್ದದ್ದನ್ನೇ ಹೇಳ್ತಾರೆ, ಆದರೆ ನಾವು ಹಾಸನದಲ್ಲಿ ಅವ್ರ ಬುಡನೇ ಕೈ ಹಾಕಿದ್ದೀವಲ್ಲ, ಅವ್ರ ಬುಡಕ್ಕೆ ಕೈ ಹಾಕಿದ್ದೀವಲ್ಲ. ಹಾಸನದಲ್ಲೇ ಅವ್ರ ತವ್ರ ಮನೆ, ಆ ತವ್ರ ಮನೆಗೆ ಕೈ ಹಾಕಿ ಅವ್ರ ತವ್ರ ಮನೆಯಲ್ಲಿ ಅವರನ್ನು ಸೋಲಿಸಿರ್ತಕ್ಕಂಥದ್ದು ಬಹಳ ಅತಿಶಯೋಕ್ತಿಯಾದಂಥ ವಿಚಾರ. ಅವ್ರು ಇಲ್ಲೆಲ್ಲೋ ಮಂಡ್ಯ ಇದರಿಂದಲೇ ಗೆದ್ದಿರ್ತಕ್ಕಂಥದ್ದು ಅತಿ ಮುಖ್ಯ ಆಗಲ್ಲ. ಅದು ರಾಜಕಾರಣದಲ್ಲಿ ಮುಂದೆ ಪ್ರಶ್ನೆ ಇದೆ. ಆ ಹೋರಾಟ ನಾವು ಮಾಡ್ತೀವಿ. ಹಾಸನ ಜಿಲ್ಲೆಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮಗೆ ಅತ್ಯಧಿಕ ಬಹುಮತವನ್ನು ಕೊಟ್ಟು ನಮ್ಮ ರಾಜ್ಯದಲ್ಲಿ ಇನ್ನೂ ಒಂದು ಕಾಂಗ್ರೆಸ್ಸಿನ ಭದ್ರ ಬುನಾದಿಯನ್ನು ಇದೆ ಅಂತಕ್ಕಂಥದ್ದನ್ನು ಈ ದಕ್ಷಿಣ ಕರ್ನಾಟಕದಲ್ಲಿ ತೋರಿಸಿದ್ದಾರೆ ಅಂತಕ್ಕಂಥದ್ದು ನಾನು ಚುನಾವಣೆ ಫಲಿತಾಂಶ ನಿಮ್ಮ ಅಭ್ಯರ್ಥಿಯ ಮತ್ತು ನಿಮ್ಮ ಗೆಲುವ ಅಥವಾ ಪೆನ್ ಡ್ರೈವ್ ಇಂದ ಆಗಿರೋ ಗೆಲುವು? ಆಯ್ತು, ಈಗ ನೀವು ಮಾಧ್ಯಮದವರು ಇದನ್ನೇ ಹೇಳೋದು, ನೀವು ಯಾವತ್ತು ತೋರಿಸಿರಿ ಹೇಳಿ ಪೆನ್ ಡ್ರೈವ್? ನಿಮ್ಮ ಇದರಲ್ಲಿ ಅವನು ಫಾರಿನ್ಗೆ ಹೋಗಿ ಆದ 2 ದಿವಸದ ಮೇಲೆ ಅವನು 26 ಕೋಟಿ ಹಾಕಿ ಫಾರಿನ್ಗೆ ಹೋಗಿದ್ದಾನೆ. ನಾವೆಲ್ಲ ಸರ್ಕಾರ ಅವ್ರಿಗೆ ಸರ್ಕಾರಕ್ಕೆ ಗಮನಕ್ಕೆ ಬಂದದ್ದೇ 27ನೇ ತಾರೀಕು. 27ನೇ ತಾರೀಕು SIT ರಚನೆ ಮಾಡಿ ಆದಮೇಲೆ ಅವನು ಮೊದಲನೇ ನಿಮ್ಮ ಮಾಧ್ಯಮದವರಿಗೆ ಮತ್ತೆ ಎಲ್ಲ ಅದು ಯಾರ್ಯಾರು ಪೆನ್ ಡ್ರೈವ್ಗೆ ಹಿನ್ನೆಲೆ ಇದ್ದರು ಅವರೆಲ್ಲರೂ ಯಾವುದೇ ಕಾರಣಕ್ಕೂ ಪೆನ್ ಡ್ರೈವನ್ನು ಅವನ ಅಶ್ಲೀಲವಾದಂಥ ದೃಶ್ಯಗಳನ್ನು ಮಾಧ್ಯಮಗಳಲ್ಲಿ ಪ್ರಸಾರ ಮಾಡ್ಬೋದು ಅಂತ ಕೋರ್ಟ್ನಲ್ಲಿ ಸ್ಟೇ ತಗೊಂಡಿದ್ದ. ಅವನು ಸ್ಟೇ ತಗೊಂಡಿದ್ರ ಪ್ರತಿಫಲ ಯಾರೊಬ್ಬರು ಅದನ್ನು ಈಚೆ ಕಡೆಗೆ ತಳ್ಳಿಲ್ಲ. ಯಾರ ಹತ್ರ ಒಬ್ಬರು ಇದ್ದರೆ ಅದನ್ನು ಯಾರಿಗಾರು ಒಬ್ಬನಿಗೆ ತೋರಿಸೋದು ಬಿಟ್ಟರೆ ಇನ್ನೊಬ್ರಿಗೆ ತೋರಿಸಿಲ್ಲ. ಅದು ಪೆನ್ ಡ್ರೈವ್ ಹೊರಗೆ ಬಂದದ್ದೇ ವೋಟ್ ಹಾಕಿದ ಸಾಯಂಕಾಲ 7 ಗಂಟೆ ಮೇಲೆ ಪವರ್ ಟಿವಿಯನ್ನು ಒಬ್ಬರು ಮಾತ್ರ ಈ ರೀತಿ ಆಗಿದೆ, ಇದು ಪ್ರಜ್ವಲ್ ರೇವಣ್ಣಂದು ಅಂತ ಮುಖ ಹೇಳಿದ್ದು. ಅಲ್ಲಿವರೆಗೂ ಯಾರಿಗೂ ಇದು ಗೊತ್ತಿಲ್ಲ. ಪೆನ್ ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಪೆನ್ ಡ್ರೈವ್ ಇಲ್ಲ, ಪೆನ್ ಡ್ರೈವ್ಗೋಸ್ಕರ ಗೆದ್ದಿದ್ದೀವಿ ಅಂತ ನಾವು ನಮ್ಮ ಕಾರ್ಯಕರ್ತರಿಗೆ ಯಾಕೆ ಅವಮರ್ಯಾದೆ ಮಾಡ್ತೀರಿ? ನಾವು ಭಾಳ ಕಷ್ಟಪಟ್ಟು ಹೋರಾಟ ಮಾಡಿ ಭಾಳ ಶ್ರದ್ಧೆಯಿಂದ ಬಂದಿದ್ದೀವಿ. ನಮ್ಮ ಹೋರಾಟದ ಫಲ ಇದೆ ಇದರಲ್ಲಿ. ಅದು ಬಿಟ್ಬಿಟ್ಟು ಯಾವುದೋ ಪೆನ್ ಡ್ರೈವ್ಗೆ ಯಾಕೆ ಹಾಕ್ತೀರಿ? ಪೆನ್ ಡ್ರೈವ್ ಬಂದದ್ದು ನೀವು ತೋರಿಸಿದ್ದು ಯಾವತ್ತು ಹೇಳಿ? ನೀವು 27ನೇ ತಾರೀಕು ತೋರಿಸಿ 26ನೇ ತಾರೀಕು ಚುನಾವಣೆ ನಡೆದೈತೆ, 27ನೇ ತಾರೀಕು ತೋರಿಸ್ಬಿಟ್ಟು ಪೆನ್ ಡ್ರೈವ್ ಅಂದರೆ
ಅಂದರೆ ನೀವು ಮಾಧ್ಯಮದವ್ರು ಒಪ್ತೀರಂದ್ರೆ ಮಾಧ್ಯಮದವ್ರು ಯಾವತ್ತು ತೋರಿಸಿರೋ SIT ಫಾರಮ್ ಆದ ಬೆಳಿಗ್ಗೆ ನೀವು ತೋರಿಸಿದ್ದು, ಅಲ್ಲಿವರೆಗೂ ಯಾರು ತೋರಿಸಿದರು? ಯಾರಿಗೆ ಗೊತ್ತಿತ್ತು ಈಗ ಐತೆ ಪೆನ್ ಡ್ರೈವ್ ಅಲ್ಲಿ ಐತೆ ಅಂತ ಯಾರಿಗೆ ಗೊತ್ತಿತ್ತು? ಅವನು ಯಾರೋ ದೇವರಾಜೇಗೌಡ ಅನ್ನನು ಪತ್ರಿಕಾಗೋಷ್ಠಿ ಮಾಡಿದ್ದೆ ಅವತ್ತು. ಪೆನ್ ಡ್ರೈವ್ ಸಿಗಾಕೊಂಡು 3 ದಿವಸದ ಮೇಲೆ ನನ್ನ ಹತ್ರ ಇತ್ತು, ನನಗೆ ಯಾರೋ ತಂದು ಕೊಟ್ಟದ್ದ, ನಾನು ಸೀಲ್ ಮಾಡಿ ಇಟ್ಟಿದ್ದೆ ಅಂತ ಹೇಳಿದ್ದ ಅವನು. ಅವೆಲ್ಲ ನಮ್ಗೇನು ಗೊತ್ತಿರುತ್ತೆ? ಒಳೆ ಒತ್ತರದಲ್ಲಿ ನಡೆದಿರೋದು ಏನು ಹಾಸನ ಜಿಲ್ಲೆ ಜನಕ್ಕೆಲ್ಲ ಗೊತ್ತಿರುತ್ತಾ? ಯಾರಿಗಾರ ಗೊತ್ತಿರೋದು ಒಂದು 25-30 ಜನ ಗೊತ್ತಿರ್ಬೋದು. ಅದು ಕೋರ್ಟ್ ಅಷ್ಟೇ ಐತಪ್ಪ. ನಾವೆಲ್ಲರ ಅನೌನ್ಸ್ ಮಾಡಿಬಿಟ್ರೆ ಎಲ್ಲಿ ನಮ್ಮನ್ನು ತಗೊಂಡು ಕೋರ್ಟಲ್ಲಿ ಕಟ್ಕಟ್ಟೆ ಇರ್ತಿಸ್ತಾರೋ ಆಮೇಲೆ ಅಂತ ಹೇಳ್ಬಿಟ್ಟು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತೇಳಿ ಒಬ್ಬರು ಪ್ರಚಾರ ಮಾಡಲಿಲ್ಲ. ಒಬ್ಬರು ಪ್ರಚಾರ ಮಾಡಲಿಲ್ಲ. ಗೊತ್ತಿಲ್ಲ ನಮ್ಗೆ ಯಾರಿಗೂ. ನಮಗೆ ಗೊತ್ತಿರೋ MLAಗಳಾಗಿ ನಮಗೆ ಅದೇನು ಅಂತ ಗೊತ್ತಿಲ್ಲ ಅಂತಂದ್ರೆ ಮೂರೂರಲ್ಲಿ ಪೆನ್ ಡ್ರೈವ್ ಅನ್ನು ಸುರಿದಿದ್ದು 26ನೇ ತಾರೀಕು ಸಂಜೆ, ಎಲೆಕ್ಷನ್ ಇದಾದ ಸಂಜೆನ ಏನೋ ಯಾರ್ಯಾರು ಶುರು ಮಾಡಿರೋ, ಯಾವನ್ ಸುರಿದ್ನೋ ಯಾವನ್ ತಗೊಂಡು ಹಾಕಿದ್ನೋ ನಮಗೆ ಗೊತ್ತಿಲ್ಲ. ಒಟ್ಟಾರೆ 26ನೇ ತಾರೀಕು ಸಂಜೆ ಹಿಂಗೆಲ್ಲ ಬಿದ್ದವಂತೆ ಅಂತ ಪ್ರಚಾರ ಆಯ್ತು. ಎಲ್ಲೆಲ್ಲಿ ನೋಡಿದ್ರು ಪ್ರಚಾರ ಆಯ್ತು. 26ನೇ ತಾರೀಕು ಸಂಜೆ ಅದಾಗಿರೋದು. 26ನೇ ತಾರೀಕು ಬೆಳಿಗ್ಗೆ ಎಲೆಕ್ಷನ್ ಮುಗ್ದೋಯ್ತು. 26 ಸಂಜೆ ಗೊತ್ತಾಗಿದೆ ಎಲ್ಲರಿಗೂ ಪೆನ್ ಡ್ರೈವ್. ಎಲ್ಲ ಪ್ರಭಾವ ಎಲ್ಲ ನಮ್ಮ ವೈಯಕ್ತಿಕವಾದ ವರ್ಚಸ್ಸಿನ ಮೇಲೆ, ನಮ್ಮ ಕಾರ್ಯಕರ್ತರ ಹೋರಾಟದ ಮೇಲೆ ಗೆದ್ದಿದ್ವಿ. ದೇವೇಗೌಡರ ಕುಟುಂಬದ ವಿರುದ್ಧ ಗೆದ್ದಿದ್ವಿ. ಅವರ ವಿರುದ್ಧ, ರಾಜಕಾರಣದ ವಿರುದ್ಧ ಗೆದ್ದಿದ್ವಿ ನಾವು. ಇದು ಪ್ರಥಮ ಬಾರಿ. ಎಲ್ಲಿ ಬೇಕಾದ್ರೂ ಹೇಳ್ತೀವಿ, ಸಾಬೀತು ಮಾಡಿ ತೋರಿಸ್ತೀವಿ ನಾವು. ದೇವರಾಜೇಗೌಡ ರೇವಣ್ಣ ಅವ್ರ ಕುಟುಂಬ ನನ್ನ ವಿರುದ್ಧ ನಿಂತಿದ್ದು, ನಾವು ಅವ್ರು ಮುಗಿಸ್ತೇನೆ, ಅವ್ರ ಪೆನ್ ಡ್ರೈವ್ ಇದೆ ಅಂತ ಹಿಂದೆ ಒಂದ್ಸಲ ಹೇಳಿದ್ವು ಅವ್ರ ಪತ್ರಿಕೆ. ಯಾರು ದೇವರಾಜೇಗೌಡ ಆಗಲ್ಲ ಹೇಳಿದ್ದು. ದೇವರಾಜೇಗೌಡ ಅಲ್ಲಿಗೆ ಒಂದು 4-5 ತಿಂಗಳ ಹಿಂದೆ ಒಂದು ಪೆನ್ ಡ್ರೈವ್ ನನ್ನ ಹತ್ರ ಎಂತದ ಇದೆ, ಇಸ್ಲಿನ ಇದು, ಅದ್ ಬಿಡ್ತೀನಿ ಅಂತೇಳಿ ಅವ್ನು ಹೇಳ್ಕೊಂಡ ಇದ್ದ. ಅವ್ನು ಯಾರಿಗೂ ಬಿಟ್ಟಿರ್ಲಿಲ್ಲ. ಯಾವನ್ ಬಿಟ್ಟ ಯಾರಿಗೂ ಗೊತ್ತು ಅಷ್ಟೇ. ಯಾವನ ಬಿಟ್ಟ ಹಿಡ್ಕೊಂಡು ಹಾಕ್ಲಿ. SIT ಆಯ್ತಲ್ಲ, SIT ಆಯ್ತಲ್ಲ, ಈಗ ಬಿಡ್ಲಿ. ದೇವರಾಜೇಗೌಡ ಹೇಳಿದ್ನಲ್ಲ ನನ್ನ ಹತ್ರ ಒಂದು ಐತಿ ಅಂತವ, ಅವನೇ ಬಿಟ್ಟಿರ್ಬೇಕು. NR ಸರ್ಕಲ್ ಅಲ್ಲಿ ಮಾಡ್ತೀನಿ ಅವನೇ ಬಿಟ್ಟಿರ್ಬೇಕು. ಅವ್ನು ತೋರಿಸಲ್ಲ. ಯಾರ್ಯಾಕೆ ಮನೆಗೆ ಹಂಚಕ್ಕಾಗುತ್ತೆ ರೀ? ಒಂದು 5 ಲಕ್ಷ ಕುಟುಂಬ ಇರೋ ಮನೆಗೆ ಯಾರೋ ಅಲ್ಲೊಂದು ಹೆಸರು ಅಲ್ಲೇ ಯಾವನ್ ನೋಡ್ದೆ ಹೋದ ಸಿಗಾಕೊಂಡು ಅದು ಪೂರ್ಣ ಬಂದದ್ದು. ನೀವೆಲ್ಲಾ ಮಾಧ್ಯಮದವರು ಸಾರಾಸಟ್ಟಾಗಿ ಇದು ಆಗಿದೆ ಅಂತೇಳಿ ನೀವು ಮಾಧ್ಯಮದವ್ರು ಬರೋವರೆಗೂ ಜನಕ್ಕೆ ಗೊತ್ತಿರಲ್ಲ. ಅದನ್ನು ಹೋಲಿಕೆ ಮಾಡಿ. ಯಾಕೆಂದ್ರೆ ನಿಷ್ಠಾವಂತರ ಕಾರ್ಯಕರ್ತರ ನಾವು ಗೆದ್ದು ಬಂದ್ ನೀವು ಎಂತದ ಪೆನ್ ಡ್ರೈವ್ ಅಂದ್ರೆ ನಾವೆಲ್ಲ ಆತ್ಮಹತ್ಯೆ ಮಾಡ್ತೀವಿ. ಈಗ ದೇವೇಗೌಡರ ಕುಟುಂಬದ ವಿರುದ್ಧ ಹೋರಾಟ ಅಂದ್ರೆ ಹಾಸನದಲ್ಲಿ ಪ್ಲಸ್ ಆಯ್ತು ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ ಎಲ್ಲ ಹೊಡೆತ ಕೊಟ್ಟಿದೆಯಲ್ಲ. ಎಲ್ಲಿ ಯಾವ ಹಳೆ ಮೈಸೂರು ಭಾಗದಲ್ಲಿ ಎಷ್ಟು ಜನ ಗೆದ್ದಿದೆ ಸರ್ ಕಾಂಗ್ರೆಸ್? ಸರಿ, ಮಂಡ್ಯ ನಾನು ಹೇಳದ್ ಕೇಳಿ. ಮಂಡ್ಯ, ಮೈಸೂರಿನಲ್ಲಿ ಕೊನೆಯ ಗಳಿಗೆನಲ್ಲಿ ಏನ್ ಮಾಡಿದ್ರು, ಕ್ಯಾಂಡಿಡೇಟ್ ಚೇಂಜ್ ಮಾಡಿ ಯದುಕುಮಾರ್ ಇವರು ಏನು ಯದುರಾಜ್ ಹಾಕಿರು. ಒಂದು ಯಾಕೆ ಗೆಲ್ತು ಅಂತ ಹೇಳ್ತೀನಿ ಕೇಳಿ. BJP ಮತ್ತು JDSನ ಒಂದು ಹೊಂದಾಣಿಕೆಯ ಫಲ ಕಾಂಗ್ರೆಸ್ಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅನ್ನೋದು ನಾವು ಒಪ್ಕೋತೀವಿ ನಾವು. ಇಲ್ಲ, ಅವರು ನೇರವಾಗಿ ಅವರ ಓಟು ಇಬ್ಬರು ಓಟು ಕೂಡಿದಾಗ ನಮಗೆ ಸ್ವಲ್ಪ ಹಿನ್ನಡೆ ಆಗಿರೋದು ನಿಜ. ಅವ್ರು ಮೊದಲನೇ ಟ್ರಾಂಗ್ಯುಲರೇ ಈ ರೀತಿ ಇಬ್ರು ಹೊಂದಾಣಿಕೆ ಮಾಡ್ಕೊಂಡೆ ರಾಜಕಾರಣ ಮಾಡ್ತಾರೆ ಅನ್ನೋದು ಗೊತ್ತಾಯಿದ್ರೆ ನಾವು ಒಂಥರದ ರಾಜಕಾರಣ ಮಾಡ್ತಾ ಇದ್ದೋ. ಎಲ್ಲಿ ಇಲ್ಲ ಎಲ್ಲಿ ಅಲ್ಲಿ ಮಾಡಿರು ಬಿಜೆಪಿಯರಿಗೆ ಓಟ್ ಹಾಕ್ಯಾರೆ. ಬಿಜೆಪಿ ಹಾಕ್ಯಾರೆ. ಹಾಕಕ್ಕೆ ಇಂಟ್ರೆಸ್ಟ್ ಇದ್ದವ್ರು ನೋಟಕ್ಕೆ ಹಾಕ್ಯಾರೆ. ನಮಗೆ ಟ್ರಾನ್ಸ್ಫರ್ ಆಗಿಲ್ಲ. ನಮಗೆ ಅವ್ರು 8,000 ಓಟು ನೋಟ್ ಹಾಕ್ಯಾರೆ. ಅವ್ರಿಗೆ ಈ ಬಿಜೆಪಿಗೆ ಹಾಕಕ್ಕೆ ಇಂಟ್ರೆಸ್ಟ್ ಇಲ್ಲ, JDSಗೆ ಹಾಕಕ್ಕೆ ಇಂಟ್ರೆಸ್ಟ್ ಇದ್ದ ನೋಟಕ್ಕೆ ಹಾಕ್ಯಾರೆ. ಅದರಿಂದ ನಮಗೆ ಯಾವುದೇ ಥರದ ಸಮ್ಮಿಶ್ರ ಸರ್ಕಾರದ ಇಲ್ಲ. ನಾವು 1 ಲಕ್ಷದ ಮೇಲೆ ಗೆಲ್ತೀವಿ ಅಂತಿದ್ದೆವು. ಆದರೆ BJP ಮತ್ತು ಏನು JDS ಎರಡು ಸಮ್ಮಿಶ್ರ ಒಂದಾದೋ ಆ ಎರಡೂ ಕಾರ್ಯಕರ್ತರು ಯಾಕೆಂದ್ರೆ ಅವರು MLA ಎಲೆಕ್ಷನಲ್ಲಿ 3 ಲಕ್ಷ ಓಟ್ ತಗೊಂಡಿದ್ರು BJPಯವರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಿಂದ. ಅವರು 3 ಲಕ್ಷದ ಓಟ್ನ ನಾವು ಅಷ್ಟು ಸುಲಭಕ್ಕಲ್ಲ ಅಲ್ಗಳಿಯಕ್ಕಾಗಲ್ಲ. ನೋಡ್ರಿ, ಪ್ರೀತಮ್ ಗೌಡ್ರು ಅವರು BJPಗೆ ಸಹಾಯ ಮಾಡಿದ್ದಾರೆ, BJಪಿಯವ್ರ ಜೊತೆ ಕ್ಯಾನ್ವಾಸ್ ಮಾಡಿದ್ದಾರೆ, ಮೆರವಣಿಗೆ ಮಾಡಿದ್ದಾರೆ. BJP ಯಾವ ಓಟ್ ಯಾರಿಗೆ ಹಾಕಿರೋ ನಮಗೆ ಗೊತ್ತಿಲ್ಲ, ನಾವೇನು ನೋಡೋಕೆ ಹೋಗಿಲ್ಲ. ಓಟ್ ಯಾರಿಗೆ ಹಾಕಿರೋ ಗೊತ್ತಿಲ್ಲ. ಅವರಂತೂ ನಮಗೆ ನೇರವಾಗಿ ಬಂದು ಸಪೋರ್ಟ್ ಮಾಡಿಲ್ಲ. ಅವರಂತೂ BJP ಸಪೋರ್ಟ್ ಮಾಡಿದ್ದಾರೆ. ಅವ್ರು ಏನು ಮಾಡಿದ್ದಾರೆ ಅಲ್ಲ JDS ಸಪೋರ್ಟ್ ಮಾಡಿದ್ದಾರೆ, ನಮಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.